ಬನ್ನಿಲೆ ಯಾರು ನೀವೇನಾ? ಮರಕ್ಕೆ ಹೊಡೆದಿರೋದ್ರಿಂದ ನಿಮಗೆ ಸರಿ ಅಂತ ಹೊಡೆದಿರೋದಲ್ಲ. ದಯವಿಟ್ಟು ಇವಾಗಲೇ ಈಗ ದಯವಿಟ್ಟು ನಾನು ಕೈ ಮುಟ್ಟಿ ತಿಳ್ಕೊಡ್ತೀನಿ. ನೀವು ಕನ್ನಡದ ಅಂತಮ್ಮ ಅಂದರೆ ನೀವು ತಾನೇ ಈಗಲೇ ನೀವು ಅದ್ರ ಮೈಸೂರಲ್ಲಿ ಇವೆಲ್ಲ ಇಲ್ಲ ಇಲ್ಲ ಬೇಡ ನನ್ನ ಇಲ್ಲ ಇವಾಗ ನೋಡಿ ಆಣಿ ಹೊಡೆದಿದ್ರು ನೋಡಿ ಎಷ್ಟು ಮಂದಿ ನಾವು ಒಂದು ಆಣಿ ಹೊಡೆದಿಲ್ಲ ಫೋಟೋಗೆ ಅಣ್ಣ. ಅದು ಹೊಡೆದಿರೋದಲ್ಲ, ಅದು ಬರೀ ಸುತ್ತಿರೋದು. ಅದು ದಾರ ಹಾಕಿರೋದು. ಇಲ್ಲ ಬೇಡ, ದಾರ ಅಲ್ಲ, ಇಲ್ಲಿ ಮಳೆ ನಾವು ಹೊಡೆದಿರೋದಲ್ಲ ಅದು. ಹಂಗೆ ಹೇಳ್ಬಿಡ ಬ್ರದರ್, ಹಂಗೆ ಹೇಳ್ಬಿಡ ಬನ್ನಿ. ನಮ್ಮ ಕನ್ನಡದ ಅಣ್ತಮ್ಮ ನೀನು ಪಕ್ಕ ಕನ್ನಡದವ್ರು ಆಗ್ಬಾರ್ದು. ಕಂಟ್ರೋಲರ್ ಕಂಡ್ರೆ ನೀವು ಫೈನ್ ಹಾಕ್ತಾರೆ. ನೀನು ಬಿಟ್ಟು ದಯವಿಟ್ಟು ಹಾಕೋಬೋದು. ಇಲ್ಲ ನಾನು ಕನ್ನಡದವ್ರು ನಾವು ಹೇಳ್ತಾರೆ ನಾವು ಈ ಮರಕ್ಕೋಸ್ಕರ ನಾನೇನು ಮಾಡ್ತೀನಿ ಬೇರೆ ಏನು ಈ ಥರ ಮಾಡಿಲ್ಲ. ನೋಡಿದೆ ನೋಡಿ ಎಲ್ಲ ನೀಟಾಗಿ ಮಾಡಿರೋದು ಚೆನ್ನಾಗಿದೆ. ನೋಡಿ ಮನೋಜರಲ್ಲ, ನಮ್ಮ ಮನೋಜರ್ ನಾವು ಮನವಿ ಮಾಡಿದ್ವಿ, ದಯವಿಟ್ಟು ಮರಕ್ಕೆ ಈ ಥರ ಲೈಟಿಂಗ್ ಆಗಲಿ ಆಡಿ ಹೊಡಿಯೋದಾಗಲಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ತೆಗೀರಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು. ಅವರು ಒಂದು ಪ್ರೀತಿಯಿಂದ ಹೌದು ನೀವು ಹೇಳ್ತಾರೆ ನಿಜಾನೇ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವರೇ ಸ್ವಇಚ್ಛೆಯಿಂದ ಬಂದ್ಬಿಟ್ಟು ತೆಗಿದ್ದಾರೆ. ನಮ್ಮ ಕನ್ನಡದ ಏನು ಮನಸ್ಸುಗಳಿದ್ರೆ ದಯವಿಟ್ಟು ಇದು ಮರಕ್ಕೆ ಲೈಟಿಂಗ್ ಆಗಲಿ ಆಣಿ ಹೊಡಿದಾಗಲಿ ಮಾಡಬೇಡಿ. ಮನೋಜರೇ ತಾವು ಏನು ಹೇಳ್ತೀರಾ, ಜನಗಳಿಗೆ ಏನು ಹೇಳ್ತೀರಾ ಈ ಥರ ಮಾಡೋದಕ್ಕೆ? ತಾವೇ ಹೇಳಿ ಒಂದು ಸ್ಟೇಟ್ಮೆಂಟ್ ಹೇಳಿ, ಪರವಾಗಿಲ್ಲ. ಅವತ್ತು ಜೀವ ಇದೆ ಮಾಡಿ ತಪ್ಪಾಯ್ತು. ಇಲ್ಲ ತಪ್ಪಲ್ಲ, ಏನೋ ನಾವು ಹೇಳ್ತೇನೆ ನೀವು ತೆಗೆದಲ್ವಾ, ಅದಕ್ಕೆ ನಾವು ನಮ್ಮ ಶಾಸಕ ನಮಸ್ಕಾರಗಳು. ಕೆಲವರು ದರ್ಪ ತೋರ್ತಾರೆ, ಏನಯ್ಯ ನನ್ನ ಹೋಟ್ಲು ಹಾಗೆ ಹೀಗೆ ಅಲ್ವಾ ಸರ್? ಮೊನ್ನೆ ಹೋಟ್ಲಲ್ಲಿ ಯಾರೋ ಒಬ್ಬರು ಹೋಟ್ಲಲ್ಲಿ ಹಂಗೆ ಮಾಡಿದ್ದಾರೆ. ಆದರೆ ನೀವು ಅರ್ಥ ಮಾಡ್ಕೊಂಡು ಮರಕ್ಕೆ ಒಂದು ಜೀವ ಇದೆ ಅಂತ ನಾವು ಹೇಳ್ದಾಗ ಅರ್ಥ ಮಾಡ್ಕೊಳ್ಳೋಲ್ಲ. ಅದು ನಿಜವಾದ ಕನ್ನಡದ ನಾವು ಅರ್ಥ ನಮ್ಮ ಮೈಸೂರು ಸಮೀಣ ದಯಮಾಡಿ ಕನ್ನಡಿಗರು ನಮ್ಮ ಕನ್ನಡ ಮನಸ್ಸಿನ ಬೆಂಗಳೂರು ಮಂಡ್ಯ ಮದ್ದೂರು ಈ ಕಡೆಯಿಂದ ಬರೋಂಥವ್ರು ಯಾರಾದರೂ ಬಂದರೆ ನಮ್ಮ ಮನೋಜರ್ ಹೋಟೆಲ್ಗೆ ಬನ್ನಿ. ಒಂದು ಒಳ್ಳೆಯ ಒಂದು ಊಟ ಸಿಗುತ್ತೆ ಮತ್ತು ಒಳ್ಳೆಯ ದರದಲ್ಲಿ ಸಿಗುತ್ತೆ. ದಯಮಾಡಿ ಈ ಭಾಗದಲ್ಲಿ DC ಆಫೀಸ್ ರೋಡು ಸಿದ್ಧಾರ್ಥ ಬನ್ನಿ ಸರ್, ಬನ್ನಿ ನೋಡಿ. ನಮ್ಮ ನೀವು ನಮ್ಮ ಮೈಸೂರು ನಮ್ಮ ಜೊತೆಲೆ ಕೈ ಜೋಡಿಸಿದ್ರು. ದಯಮಾಡಿ ಮನುಷ್ಯನಿಗೆ ಭೂಮಿ ಮೇಲಿರ್ತಕ್ಕಂಥ ಯಾವುದೇ ಒಂದು ವಸ್ತು ಬೆಳವಣಿಗೆ ಆಗ್ತಾ ಇದೆ ಅಂದರೆ ಅದಕ್ಕೆ ಜೀವ ಇದೆ ಅಂತ ಅರ್ಥ. ಒಂದು ಮಗು ಚಿಕ್ಕ ಮಗು ಕೈ ಕಾಲೆಲ್ಲ ಬೆಳವಣಿಗೆ ಆಗಿ ಅಮ್ಮ ಅಪ್ಪ ಅಂತ ಹೆಸರಿದ್ರು ಅದು ಜೀವ ಇದೆ ಅಂತ ನಮ್ಗೆ ಏನು ಗೊತ್ತಾಗುತ್ತೋ ಅದೇ ಥರ ಇದು ಸಸಿ, ಒಂದು ಚಿಕ್ಕ ಸಸಿಯಿಂದ ಎಷ್ಟು ಮರವಾಗಿ ಎಣ್ಣೀರು ತೆಂಗಿನ ಏಳು ಎಲ್ಲ ಕೊಡ್ತಾ ಇದೆ, ಅದಕ್ಕೆ ಜೀವ ಇದೆ ಅಂತ ಅಲ್ಲಿ ಅರ್ಥ. ಹಾಗಾಗ್ಬಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ದಯಮಾಡಿ ಒಂದು ಮರಕ್ಕೆ ಆಣಿ ಹೊಡೆಯೋದಾಗಲಿ ಅಥವಾ ಲೈಟಿಂಗ್ ಸುತ್ತೋದಾಗಲಿ ದಯವಿಟ್ಟು ಮಾಡಬೇಡಿ. ಒಂದು ಮರದ ಇದನ್ನು ಫೋನ್ನ ನಡೆಸ್ಬಿಟ್ಟು ಅದಕ್ಕೆ ಬೇಕಾದರೆ ಮಾಡಿ. ಜೀವಂತವಾಗಿರ್ತಕ್ಕಂಥ ಮರಗಳನ್ನ ನಾವು ಹಾಳು ಮಾಡೋದು ಬೇಡ ಅಂತ ಹೇಳ್ತಾ ಮೈಸೂರು ನಮ್ಮ ಮನೋಜರಿಗೆ ಮತ್ತು ನಮ್ಮ ಮೈಸೂರು ಜನತೆಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ
ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೂ ಒಳ್ಳೆಯದಾಗಿ. ನೋಡಿ ಬರ್ತಾ ಇರ್ತೀವಿ. ಆಯ್ತಾ, ಫಿನಿಶ್ ಮಾಡ್ಬಿಡಿ. ಫಿನಿಶ್